ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತು ನಾನು ಲಾಂಗ್ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಶಾರ್ಟ್ ವೀಡಿಯೋಸ್ ಹಾಕ್ತಾಯಿದ್ದೆ. ಸೊ ಇವತ್ತು ಲಾಂಗ್ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಅದು ಯಾವುದ್ರ ಬಗ್ಗೆ ಅಂದರೆ, ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ಬ್ಯೂಟಿಷಿಯನ್ ಬಗ್ಗೆ ನೋಡಿದ್ದೀರಾ, ಮೇಕಪ್ ಬಗ್ಗೆ ನೋಡಿದ್ದೀರಾ, ಹೇರ್ ಸ್ಟೈಲ್, ಸ್ಯಾರಿ, ಸೊ ಈ ರೀತಿ ಪ್ರತಿಯೊಂದು ವೀಡಿಯೋಸ್ನ ನೋಡಿದ್ದೀರಾ. ಸೊ ನೇಲ್ ಆರ್ಟ್ ವೀಡಿಯೋಸ್ನ ನಾನು ಶಾರ್ಟ್ ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡಿದ್ದೆ, ಕಂಪ್ಲೀಟಾಗಿ ಲಾಂಗ್ ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಒಂದು ಸಿಂಪಲ್ ನೇಲ್ ಆರ್ಟ್ನ ಮಾಡ್ಕೊತಾ ಇದ್ದೀನಿ. ಸೊ ಹಾಗಾಗಿ ಅದ್ರ ವೀಡಿಯೋನ ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಅಕಾಡೆಮಿಯಲ್ಲಿ ಮಾರ್ನಿಂಗ್ ಬ್ಯಾಚ್ ಆ್ಯಂಡ್ ಈವ್ನಿಂಗ್ ಬ್ಯಾಚ್ ಬ್ಯೂಟಿಷಿಯನ್ ಕೋರ್ಸ್ ಸ್ಟಾರ್ಟ್ ಆಗಿದೆ. 50% ಆಫರಲ್ಲಿ ಹೋಗ್ತಾ ಇದೆ. ಸೊ ಇನ್ನು ಯಾರಾದರೂ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಇದ್ದರೆ, ಆಫ್ಲೈನ್ ಬರೋಕ್ಕಾಗಲ್ಲ ನನಗೆ, ಆನ್ಲೈನ್ ತೊಗೊಳ್ಳೋಣ ಅಂದರೆ ಅದು ಕೂಡ ನೀವು ತೊಗೋಬೋದು. ಯಾವ ರೀತಿ ಅಂತ ಹೇಳೋದಾದರೆ, ಆನ್ಲೈನಲ್ಲಿ ನಿಮಗೆ ಬ್ಯೂಟಿಷಿಯನ್ ಕೋರ್ಸ್ನ ತೊಗೋಬೋದು. ಸೊ ಹಾಗಾಗಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕಾಗಿರೋಂಥ ಕಂಪ್ಲೀಟ್ ಮೆಟೀರಿಯಲ್ನ ನಾನು ಕೊರಿಯರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಮುಂಚೆ ನೆಕ್ಸ್ಟ್ ಮಂತಿಗೆ ಈ ಕೋರ್ಸ್ನ ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ, ಓನ್ಲಿ ಆನ್ಲೈನ್ ಕ್ಲಾಸ್ ಇರೋರಿಗೆ. ಸೊ ಇನ್ನು ಯಾರಾದರೂ ಆಫ್ಲೈನ್ ಬರೋಕ್ಕಾಗಿಲ್ಲ, ಆನ್ಲೈನ್ ಆದರೆ ತೊಗೊತೀನಿ ಲಾಂಗ್ ಅಂತ ಹೇಳೋರಾದರೆ, ನೀವು ನೆಕ್ಸ್ಟ್ ಮಂತ್ 10ನೇ ತಾರೀಕಿಗೆ ಆನ್ಲೈನ್ ಕ್ಲಾಸ್ನ ಬುಕ್ ಮಾಡ್ಕೊಳ್ಬೋದು. ಸೊ ನಾನು ನಾನು ಶಾರ್ಟ್ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಬ್ಯೂಟಿಷಿಯನ್ ಕೋರ್ಸು ಕಂಪ್ಲೀಟ್ ಪ್ರಾಕ್ಟೀಸಿಗೆ ಬೇಕಾಗುವಂಥ ಪ್ರಾಡಕ್ಟ್ಸ್ನ ಕಂಪ್ಲೀಟಾಗಿ ನಾನು ಕೊರಿಯರ್ ಮಾಡ್ತೀನಿ. ಇದು ಜಸ್ಟ್ 15,000ಅಲ್ಲಿ ನಾನು ಈ ಕೋರ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಬಂದು 30,000 ಆಗುತ್ತೆ, ಬಟ್ ನಿಮಗೆ ವಿತ್ ಪ್ರಾಡಕ್ಟ್ ಆ್ಯಂಡ್ ಇದು ಬಂದು 25 ಡೇಸ್ ಕೋರ್ಸ್ ಇರುತ್ತೆ. ನಿಮಗೆ ಕಂಪ್ಲೀಟ್ ಹೇರ್ ಸೆಕ್ಷನ್ ಆಗ್ಬೋದು, ಸ್ಕಿನ್ ಸೆಕ್ಷನ್ ಆಗ್ಬೋದು, ಕಂಪ್ಲೀಟಾಗಿ ಹೇಳ್ಕೊಟ್ಟು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಯಾವ ಥರ ಮಾಡ್ತಿದ್ದೀರಾ, ಬೇಗ ನೀವು ನಿಮ್ಮ ಸೀಟ್ನ ಬ್ಲಾಕ್ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನಾನು ನೇಲ್ಸ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಸೊ ನಾನೀಗ ಆಲ್ರೆಡಿ ಎಲ್ಲ ಥರ ಏನೇನು ಬೇಕಾಗುತ್ತೆ ಸೆಟ್ಟು ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಸಿಲ್ಸ್ ಅವ್ರದ್ದು ಟಿಪ್ನ ಎತ್ತಿಟ್ಕೊಂಡಿದ್ದೀನಿ ಆ್ಯಂಡ್ ಎಕ್ಸ್ಟೆನ್ಷನ್ ಹಾಕಿ ನಾನು ನೇಲ್ ಆರ್ಟ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಈ ಸಲ. ಹಾಗಾಗಿ ನೋಡೋಣ, ಕ್ಯಾಟ್ ಐ ಸಿಂಪಲ್ಲಾಗಿ ಮಾಡ್ಕೋಬಹುದಾದಂಥ ನೇಲ್ ಆರ್ಟ್ ಇದು. ಕೆಲವೊಂದಷ್ಟು ಪ್ರಾಡಕ್ಟ್ಸ್ ಇದ್ದರೆ ಸಾಕಾಗುತ್ತೆ, ಜಾಸ್ತಿ ಎಲ್ಲ ಬೇಕಾಗಲ್ಲ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊತೀನಿ. ನಾನು ಆಲ್ರೆಡಿ ಸಿಂಪಲ್ಲಾಗಿ ಒಂದು ನೇಲ್ ಪಾಲಿಶ್ ಹಾಕಿದ್ದೆ, ಅದು ಆಲ್ರೆಡಿ ಹೊರಟೋಗ್ತಾ ಇದೆ. ಸೊ ಹಾಗಾಗಿ ಮಾಡಿಕೊಂಡು ನಾನು ನೇಲ್ಸ್ ಎಲ್ಲನೂ ನೀಟಾಗಿ ಕಂಪ್ಲೀಟಾಗಿ ಕಟ್ ಮಾಡಿದ್ದೀನಿ. ಸೊ ಎಕ್ಸ್ಟೆನ್ಷನ್ ಇಡುವಾಗ ಯಾವುದೇ ಥರ ನೇಲ್ಸ್ ಇರಬಾರ್ದು. ಸೊ ಹಾಗಾಗಿ ನೇಲ್ಸ್ ಏನಾದರೂ ನಿಮಗೆ ಲಾಂಗಾಗಿ ಲೈನ್ಸ್ ಇತ್ತಂದರೆ ನಿಮ್ಮ ನೇಲ್ ಮೇಲೇ ನೀವು ಆರ್ಟ್ನ ಮಾಡಿಸ್ಕೊಳ್ಬೋದು. ಸೊ ಫಸ್ಟಿಗೆ ನೇಲ್ ಪಾಲಿಶ್ ರಿಮೂವ್ ಮಾಡ್ಕೊಳ್ಳೋಣ. ಸೊ ಲೈವಿಗೆ ಬರೋಣ ಅಂದ್ಕೊಂಡೆ, ಬಟ್ ಲೈವ್ಗೆ ತುಂಬ ಜನಕ್ಕೆ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಈ ರೀತಿ ವಿಡಿಯೋ ಮಾಡಿ ಹಾಕಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅವರಿಗೆ ಅನ್ನೋದಕ್ಕೋಸ್ಕರ ಫುಲ್ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಾನು ಕಂಪ್ಲೀಟಾಗಿ ನೇಲ್ ಪಾಲಿಶ್ ಸ್ವಲ್ಪ ಕೂಡ ಇರಬಾರ್ದು. ನಾನು ಆ್ಯಕ್ಚುಲಿ ತುಂಬ ನಾನು ಮಂತ್ಲಿ ಒನ್ಸ್ ಮಾಡ್ಕೊತಿದ್ದೆ ಫಸ್ಟಿಗೆ. ಸೊ ಇವಾಗ ಆಗೋದಿಲ್ಲ, ಹಾಗಾಗಿ ನೇಲ್ಸ್ ತುಂಬ ತಿನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಸ್ವಲ್ಪ ಟೈಮ್ ಕೊಡೋಣ ಅಂಥೇಳಿ ಒಂದು 2 ಮಂತ್ಸೇ ಆಯ್ತು ಅಂದ್ಕೊತೀನಿ. ನಾನು ಯಾವುದೇ ಥರ ನೇಲ್ ಆರ್ಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಯಾಕಂದರೆ ಪ್ರತಿ ಸಲನೂ ಗ್ಯಾಪ್ ಕೊಡಬೇಕಾಗತ್ತೆ. ನೇಲ್ ಆರ್ಟ್ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಳಕ್ಕಾಗೋಲ್ಲ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗ್ಯಾಪ್ ಕೊಡಬೇಕಾಗತ್ತೆ. ಯಾಕೆಂದರೆ ನಾವು ನೇಲ್ನೆಲ್ಲ ಫುಲ್ಲು ಶೈನ್ ರಿಮೂವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೇಲ್ಸ್ ತುಂಬ ತಿನ್ನಾಗ್ಬಿಡುತ್ತೆ. ನಂದು ಇದು 2 ನೇಲ್ಗೆ ಕಂಪೇರ್ ಮಾಡಿದ್ರೆ ಈ ನೇಲ್ ನೋಡ್ಬೋದು, ತುಂಬಾ ತಿನ್ನಾಗ್ಬಿಟ್ಟಿದೆ. ಸೊ ನೋಡಿ, ಈ ನೇಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡಿಸ್ಕೊಳ್ಳಿ. ರಿಮೂವ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಟಿಪ್ನ ಇಡೋದಕ್ಕಿಂತ ಮುಂಚೆ ಶೈನ್ನ ರಿಮೂವ್ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಶೈನ್ ರಿಮೂವ್ ಮಾಡ್ಕೋತೀನಿ. ನಾನಿಲ್ಲಿ ಗ್ಲಾಮೋರ ಫೈಲರ್ ತೊಗೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ನೇಲ್ ಕಂಪ್ಲೀಟಾಗಿ ಶೈನ್ ರಿಮೂವ್ ಆಗಬೇಕು. ಸೊ ಕಂಪ್ಲೀಟ್ ನೇಲ್ ಶೈನ್ ರಿಮೂವ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಇವಾಗ ಕ್ಯೂಟಿಕಲ್ ಸಾಫ್ಟ್ನರ್ ಹಾಕ್ಕೊತಾ ಇದ್ದೀನಿ. ಸೊ ಕ್ಯೂಟಿಕಲ್ ಸಾಫ್ಟ್ನರ್ ಹಾಕ್ಕೊಂಡು ಎಕ್ಸ್ಟ್ರಾಸ್ ಕ್ಯೂಟಿಕಲ್ ಇರೋದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಸೊ ಇವಾಗ ನೆಕ್ಸ್ಟು ಪುಷರ್ನ ತೊಗೊಳ್ತಾ ಇದ್ದೀನಿ. ಪುಷರಿಂದ ಏನಾಗುತ್ತೆ ಅಂದರೆ ಈ ರೀತಿ ನಾವು ಶೈನ್ನ ರಿಮೂವ್ ಮಾಡಿ ಈ ರೀತಿ ಕಂಪ್ಲೀಟಾಗಿ ಪುಷ್ ಮಾಡಬೇಕಾಗತ್ತೆ. ಸೊ ಆವಾಗ ಕ್ಯೂಟಿಕಲ್ ಎಕ್ಸ್ಟ್ರಾ ಇರೋದೆಲ್ಲ ಕಂಪ್ಲೀಟಾಗಿ ಮೇಲೆ ಬರುತ್ತೆ. ಸೊ ಆವಾಗ ನಾವು ಕ್ಯೂಟಿಕಲ್ನ ಕಟ್ ಮಾಡ್ಕೊಳ್ಬೋದು. ಸೊ ಕ್ಯೂಟಿಕಲ್ ಕಟರಿಂದ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾವು ಆಲ್ರೆಡಿ ಮೆನಿಕ್ಯೂರಲ್ಲಿ ಮಾಡ್ತೀವಲ್ಲ ಸೈಡ್ ಕಟರ್, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ನನಗೆ ಇದರಲ್ಲಿ ಕಂಫರ್ಟಬಲ್ಲು. ಸೊ ಹಾಗಾಗಿ ನಾನು ಕ್ಯೂಟಿಕಲ್ಸ್ನ ಇದರಲ್ಲಿ ಕಟ್ ಮಾಡ್ಕೊತೀನಿ. ಸೊ ನೋಡಿ, ಕಂಪ್ಲೀಟ್ ಈ ರೀತಿ ಪುಷ್ ಮಾಡಿದಾಗ ಏನಾಗುತ್ತೆ, ನೀಟಾಗಿ ಕ್ಯೂಟಿಕಲ್ಸು ಬಂದುಬಿಡುತ್ತೆ.
ಹಾಗೆ ನನ್ನ ವೀಡಿಯೋಸ್ನ ನೋಡೋರು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಸೊ ನಾನು ಟ್ರೈ ಮಾಡ್ತೀನಿ. ಸೊ ಇವಾಗ ನೀಟಾಗಿ ಕ್ಯೂಟಿಕಲ್ಸ್ನ ಕಟ್ ಮಾಡ್ಕೊಂಡ್ಬೇಡ. ಸೊ ಈ ಥರ ನೀಟಾಗಿ ಎದ್ಬಿಡುತ್ತೆ ಕ್ಯೂಟಿಕಲ್ಸ್ನ ಕಟ್ ಮಾಡಿದಾಗ. ಈ ಕಡೆ ನೀಟಾಗಿ ಕಟ್ಟಾಗಿರುತ್ತೆ. ಸೊ ಇದು ಸ್ವಲ್ಪ ಫೋಕಸ್ ಆಗ್ತಿಲ್ಲ. ಸೊ ಕ್ಯೂಟಿಕಲ್ಸ್ನ ರಿಮೂವ್ ಮಾಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳೋದಾದರೆ ನಿಮಗೆ ಲಾಂಗ್ ಲಾಸ್ಟಿಂಗ್ ಬರಲ್ಲ ನೇಲ್ ಪಾಲಿಶ್. ಸೊ ಹಾಗಾಗಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಜೆಲ್ ನೇಲ್ ಪಾಲಿಷ್ನ ಯೂಸ್ ಮಾಡ್ತಿದ್ದೀನಿ ಇವಾಗ. ಸೊ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಸೊ ನಾನು ಇವಾಗ ಒಂದು ತೋರಿಸಲ್ಲ, ಅದೇ ರೀತಿ ಕಂಪ್ಲೀಟ್ ಫಿಂಗರ್ನ ಮಾಡ್ಕೊಂಡು ಬರ್ತೀನಿ. ಸೊ ತುಂಬ ಜನ ಕೇಳ್ತಾರೆ ಕ್ಯೂಟಿಕಲ್ಸ್ನ ಕಟ್ಟುವಾಗ ಪೇಯ್ನ್ ಆಗುತ್ತಾ ಮ್ಯಾಮ್ ಅಂಥೇಳಿ. ಇಲ್ಲ, ನಮಗೆ ಎಕ್ಸ್ಪೀರಿಯನ್ಸ್ ಇದ್ದು ಮಾಡ್ಕೊಳ್ಳುವಾಗ ಯಾವುದೇ ರೀತಿ ಪೇಯ್ನ್ ಆಗೋಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ಇಲ್ದಿರ ನಿಮಗೆ ಗೊತ್ತಾಗ್ದಿರ ಕ್ಯೂಟಿಕಲ್ಸ್ ಅಂದರೆ ಯಾವುದು ಅಂತ ಗೊತ್ತಾಗ್ದಿರ ರಿಮೂವ್ ಮಾಡೋಕ್ಕೆ ಹೋದಾಗ ಖಂಡಿತ ಕಟ್ಟಾಗುತ್ತೆ. ಸೊ ಕ್ಯೂಟಿಕಲ್ಸ್ ಅಂದರೆ ಇಲ್ಲಿ ಬಂದಿರೋಂಥ ಎಕ್ಸ್ಟ್ರಾ ಚರ್ಮ ಇದು. ಸೊ ಇದನ್ನು ತೆಗೆದಾಗ ನಮ್ಗೆ ಯಾವುದೇ ರೀತಿ ಪೇಯ್ನ್ ಆಗೋದಿಲ್ಲ. ಸೊ ಆ ರೀತಿ ತೊಗೋಬೇಕಾಗುತ್ತೆ. ಸೊ ಇವಾಗ ಕಂಪ್ಲೀಟಾಗಿ ಶೈನ್ ರಿಮೂವ್ ಮಾಡಬೇಕು. ಶೈನ್ ರಿಮೂವ್ ಮಾಡಿಲ್ಲ ಅಂದರೆ ನಿಮಗೆ ಲಾಂಗ್ ಸ್ಟೇ ಬರೋದಿಲ್ಲ. ಸೊ ಹಾಗಾಗಿ ಶೈನ್ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟು ಇಲ್ಲಿದೆ ಟಿಪ್ಸು. ಸೊ ನಾನಿವಾಗ ಲೆಂತ್ ಕ್ಯಾರಿ ಮಾಡಲ್ಲ, ಇದನ್ನು ಕೂಡ ನಾನು ಶೇಪ್ ಮಾಡ್ಕೋತೀನಿ ಹಾಗೇನು. ಸೊ ಫುಲ್ನ ಚೆಕ್ ಮಾಡ್ಕೊಳ್ಳೋಣ ಯಾವ ರೀತಿ ನನಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಈ ರೀತಿ ಸ್ಕಿನ್ ಮೇಲೆ ನಾವು ಹಾಕಿದಾಗ ಸೊ ನಮಗೆ ಆ ಕಡೆ ಆಗಲಿ ಅಥವಾ ಈ ಕಡೆ ಆಗಲಿ ಎಕ್ಸ್ಟ್ರಾ ನಮ್ಮ ನೇಲ್ಸ್ ಬಿಟ್ಟು ಆಚೆ ಬರಬಾರ್ದು. ಹಾಗಂದರೆ ಮಾತ್ರ ಇದು ನಮ್ಮದು ಕರೆಕ್ಟ್ ಶೇಪ್ ಅಂತ ಇರುತ್ತೆ. ಸೊ ನಾನು ಟಿಪ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಸೊ ಹಾಗೆ ನನ್ನ ಫಿಂಗರ್ಗೆ ಯಾವ ರೀತಿ ಬೇಕಾಗುತ್ತೋ ಆ ರೀತಿ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದು ಫಿಂಗರ್ಗೂ ಈ ರೀತಿ ಕರೆಕ್ಟಾಗಿ ಜೋಡಿಸ್ಕೊಂಡು ಬಿಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಮಿಸ್ ಮ್ಯಾಚ್ ಆದರೆ ನಮ್ಮದು ಫಿಂಗರ್ಗೆ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ನೀಟಾಗಿ ಮಡ್ಕೊಬೇಕಾಗುತ್ತೆ. ಆಲ್ಮೋಸ್ಟು ನಮಗೆ ಈ ಫಿಂಗರ್ ಆಗ್ಬೋದು, ಈ ಫಿಂಗರ್ ಆಗ್ಬೋದು, ಆಲ್ಮೋಸ್ಟ್ ಸಿಮಿಲರಾಗೇ ಇರುತ್ತೆ. ಸೊ ಯಾಕಂದರೆ ಎರಡಕ್ಕೂ ಒಂದನ್ನೇ ತೊಗೊಂಡ್ರೂ ಆಗೋಗುತ್ತೆ. ಸೊ ನೆಕ್ಸ್ಟ್ ಬಂದು ಸಿಲ್ಸ್ ಅವರ ಜೆಲ್ ತೊಗೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಬಂದು ಗ್ಲೋ, ಇದನ್ನು ಹಣಿಸ್ಲಿಕ್ಕೆ ಗ್ಲೋ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಜೆಲ್ ಪೆನ್ನ ತೊಗೊಂಡಿದ್ದೀನಿ. ಆಮೇಲೆ ನೇಲ್ ಪಾಲಿಷ್ನ ಹಾಕಲಿಕ್ಕೆ ಸ್ಮಾಲ್ 0 ಬ್ರಷ್ ಆ್ಯಂಡ್ ಕಲರ್ ಆ್ಯಂಡ್ ವೈಟ್ ಕಲರ್ ಆ್ಯಂಡ್ ಕ್ಯಾಟ್ ಐ. ಸೊ ನಾನಿಲ್ಲಿ ಮಾಡ್ತಿರೋದು ಬಂದು ಕ್ಯಾಟ್ ಐ. ಸೊ ನೆಕ್ಸ್ಟ್ ಬಂದು ಕ್ಯಾಟ್ ಐಗೆ ಬೇಕಾಗಿರುವಂಥ ಮ್ಯಾಗ್ನೆಟ್. ಸೊ ಇದಿಷ್ಟನ್ನು ಕಂಪ್ಲೀಟಾಗಿ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ನಾನು ಬಂದು ಶೈನ್ ರಿಮೂವ್ ಮಾಡಿದ್ದೀನಿ. ಆದರೂ ಒಂದ್ಸಲ ರೀಚೆಕ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಸಲ ಶೈನ್ ರಿಮೂವ್ ಆಗ್ಬಿಡ್ತು ಅಂದರೆ ನಮಗೇನಾಗುತ್ತೆ ಅಂದರೆ ಲಾಂಗ್ ಸ್ಟೇ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ವಿಡಿಯೋ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಯಾಕಂದರೆ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಬೇಕಾಗುತ್ತಲ್ವ. ಸೊ ಹಾಗಾಗಿ ವಿಡಿಯೋ ಸ್ವಲ್ಪ ಲೆಂತಿ ಆಗಿಬಿಡುತ್ತೆ. ಸ್ವಲ್ಪ ಸ್ಕಿಪ್ ಮಾಡ್ದಿರ ನೋಡಿ ವೀಡಿಯೋಸ್ನ. ಸೊ ನೀಟಾಗಿ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ಏನಾಗುತ್ತೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗೋದೇ ಇಲ್ಲ ಇದು. ಸೊ ಹಾಗಾಗಿ ಅಗೇನ್ ಇನ್ನೊಂದು ಸ್ವಲ್ಪ ಸೈಡ್ ಅಂದರೆ ಸೈಡ್ ವಾಲ್ ಟು ಸೈಡ್ ವಾಲಲ್ಲಿ ಸ್ವಲ್ಪ ಉಳ್ಕೊಂಡ್ಬಿಡುತ್ತೆ ಶೈನು. ಸೊ ಹಾಗಾಗಿ ಕಂಪ್ಲೀಟಾಗಿ ಅಲ್ಲಿ ಮಾಡಿ ನಂತರ ಒಂದು ಡಸ್ಟ್ ಔಟ್. ಸೊ ಅದಾದಮೇಲೆ ಒಂದೊಂದೇ ಫಿಂಗರ್ಗೆ ನೋಡಿಕೊಂಡು ತೊಗೋಬೇಕಾಗತ್ತೆ. ಸೊ ನಾನಿಲ್ಲಿ ಸಿಲ್ಸ್ ಅವರ ಗ್ಲೂ ತೊಗೊತಾ ಇದ್ದೀನಿ. ಸೊ ಗ್ಲೂನ ತೊಗೊಂಡು ಈ ಟಿಪ್ಪಲ್ಲಿ ಒಂದು 3-4 ಡ್ರಾಪ್ಸ್ ಹಾಕಬೇಕಾಗತ್ತೆ. ಸೊ ಟಿಪ್ಪನ್ನ ಗ್ಲೋ ಹಾಕಿ ಈ ರೀತಿ ಹೋಲ್ಡ್ ಮಾಡೋಣ. ಸೊ ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ಹಾಕಿ ಈ ರೀತಿ ಹಾಕಿ ನೀಟಾಗಿ ಒಳಗಡೆ ಪ್ರೆಸ್ ಮಾಡಿ ಈ ರೀತಿ ಪುಲ್ ಮಾಡಿದರೆ ಪ್ರೆಸ್ ಮಾಡಬೇಕು ಸ್ವಲ್ಪ ನೀಟಾಗಿ. ಸೊ 1-2 ಸೆಕೆಂಡ್ ಹಾಗೆ ಹಿಡ್ಕೊಳ್ಳಿ. ಸೊ ಎಕ್ಸ್ಟ್ರಾಸ್ ಬಂದಿರುತ್ತಲ್ವ ಗ್ಲೋ, ಅದನ್ನೆಲ್ಲ ಸ್ವಲ್ಪ ಈ ಕಡೆ ಆ ಕಡೆ ಮಾಡ್ಕೊಳ್ಬೇಕಾಗತ್ತೆ. ಇದು ಫೇಕ್ ಟಿಪ್. ಸೊ ಯಾವುದೇ ರೀತಿ ಇದ್ರಲ್ಲಿ ಬಬಲ್ಸ್ ಬರಬಾರ್ದು. ಬಬಲ್ಸ್ ಬಂದರೆ ಸ್ವಲ್ಪ ಹೇರ್ ಹೋಗ್ಬಿಡುತ್ತೆ. ಹಾಗಾಗಿ ಸೊ ಬಬಲ್ಸ್ ಬರ್ದಿರ ಈ ರೀತಿ ಸ್ಟಿಕ್ ಮಾಡ್ಕೋಬೇಕಾಗತ್ತೆ.
ಸಪೋಸ್ ನೀವು ಅದನ್ನೇನೋ ಸ್ಟಿಕ್ ಮಾಡುವಾಗ ಸ್ವಲ್ಪ ಕ್ರಾಸ್ ಆಯಿತು ಅಂದರೆ ಫೀಲ್ ಮಾಡ್ಕೊಬಾರ್ದು. ಸೊ ಏನಪ್ಪ ಅಂತ ಹೇಳಿದ್ರೆ ನಾವು ಶೇಪ್ ಕೊಡ್ತೀವಲ್ವಾ, ಆವಾಗ ಬೇಕಿದ್ರೆ ನಮಗೆ ಕಂಪಲ್ಸರಿ ನೀಟಾಗಿ ಶೇಪ್ ಕೊಟ್ಕೊಳ್ಬೋದು. ಸೊ ಮತ್ತು ನೆಕ್ಸ್ಟ್ ಫಿಂಗರ್ಸು ಇದೇ ರೀತಿ ಹಂಚ್ಕೊಂಬಂದು ಕ್ಲಿಯರಾಗಿ ತೋರಿಸ್ತೀನಿ ಹಾಗೆ. ಸೊ ಇವಾಗ ಕಂಪ್ಲೀಟಾಗಿ ಟಿಪ್ಸ್ನ ಅಂಟಿಸಿದಾಗಿದೆ. ಸೊ ಇಷ್ಟು ಲೆಂತ್ ಬೇಡ ನನಗೆ, ನೋಡಿ ಇಷ್ಟು ಲೆಂತ್ ಇದೆ. ಸೊ ಇಷ್ಟು ಬೇಡ. ಸೊ ಇವಾಗ ನಾನು ಏನು ಮಾಡ್ತೀನಿ, ಸ್ವಲ್ಪ ಶೇಪಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಸ್ವಲ್ಪ ಈ ಶೇಪ್ ಚೆನ್ನಾಗಿದೆ, ಬಟ್ ಇನ್ನೂ ಸ್ವಲ್ಪ ಶೇಪು ಅಂದರೆ ಸ್ವಲ್ಪ ಚಿಕ್ಕದು ಮಾಡಿ ಇದೇ ಶೇಪ್ನ ಕೊಡ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ ಶೈನ್ ರಿಮ್ನ ಮಾಡ್ಕೊಂಡು ಬಂದೀನಿ ವಿತ್ ಶೇಪು. ಸೊ ಆವಾಗಲೇ ತುಂಬ ಉದ್ದ ಇತ್ತು, ನಾನು ಇವಾಗ ಇಷ್ಟು ಲೆಂತ್ನ ಇಟ್ಕೊಂಡಿದ್ದೀನಿ. ಸೊ ನೀಟಾಗಿ ಡಸ್ಟ್ ಔಟ್ ಮಾಡ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಬಂದು ಜೆಲ್ನ ತೊಗೊತಿದ್ದೀನಿ. ಸೊ ಜೆಲ್ ಬಂದು ಸಿಲ್ಸ್ ಅವ್ರದ್ದು ತೊಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಜೆಲ್ ಪೆನ್ನ ಸಪ್ರೇಟ್ ಬರುತ್ತೆ. ಜೆಲ್ ಬ್ರಷ್. ಸೊ ಇವಾಗ ಜಸ್ಟ್ ಒಂದು ಕೋಟ್ ಹಾಕ್ತೇನೆ. ಆ್ಯಕ್ಚುಲಿ ಒಂದು ಶೇಪ್ನ ಕ್ರಿಯೇಟ್ ಮಾಡಬೇಕು, ನನಗೆ ಹೆವಿ ಶೇಪ್ ಏನು ಬೇಕಾಗಿಲ್ಲ. ಸೊ ಹಾಗೆ ಒಂದು ಸಿಂಪಲ್ ಆಗಿ ಅಂದರೆ ಜಸ್ಟ್ ಒಂದು ಪ್ಲೈನ್ ಕೋಟ್ನ ಹಾಕ್ತೀನಿ. ಸೊ ಇದು ಹೇಗೆ ಅಂದರೆ ಸ್ವಲ್ಪ ಮಟ್ಟಿಗೆ ತೊಗೊಳ್ಬೇಕು ಕ್ವಾಂಟಿಟಿ. ಸೊ ಸ್ವಲ್ಪ ತೊಗೊಂಡು ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಸೊ ಈ ರೀತಿ ಲೈಟಾಗಿ ಆ ಕಡೆ ಈ ಕಡೆ ಎಲ್ಲ ಟಚ್ ಆಗಬಾರ್ದು. ಈ ರೀತಿ ಲೈಟಾಗಿ ಮತ್ತೆ ಇನ್ನೊಂದು ಸ್ವಲ್ಪ ತೊಗೋತೀನಿ. ಆವಾಗಲೇ ನಾನು ಫುಲ್ ಮೇಲೆ ಸ್ಟಾರ್ಟ್ ಮಾಡಿದ್ದೆ. ಸೊ ಇವಾಗ ಜಸ್ಟ್ ಲೈಟಾಗಿ ಸೈಡ್ ವಾಲ್ ಟು ಸೈಡ್ ವಾಲು ನೀಟಾಗಿ ಫಿಲ್ ಮಾಡ್ಕೋಬೇಕಾಗತ್ತೆ. ಸೊ ಸಾರಿ ವಿಡಿಯೋಸ್ ನೀಟಾಗಿ ಕಾಣಲ್ಲ ಅಂದ್ಕೊತೀನಿ. ಸೊ ಈ ರೀತಿ ಇಟ್ಬಿಟ್ಟು ಈ ರೀತಿ ಉಲ್ಟಾ ಇಟ್ಕೋಬೇಕಾಗತ್ತೆ. ಸೊ ಉಲ್ಟಾ ಇಟ್ಕೊಂಡಾಗ ಏನತ್ತೆ, ಜೆಲ್ ಅಲ್ವಾ, ಸೊ ಇದು ಯಾವ ಕಡೆ ಬೇಕಾದರೂ ಆ ಕಡೆಗೆ ಟರ್ನ್ ಆಗುತ್ತೆ. ನಾವು ಯಾವ ಕಡೆ ಹೋಲ್ಡ್ ಮಾಡಿರ್ತೀವಲ್ಲ ಆ ರೀತಿ ಟರ್ನ್ ಆಗಿ ಇವಾಗ ಇಲ್ಲಿ ಒಂದು ಒಳ್ಳೆ ಶೇಪ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಹಾಗಾಗಿ ಸೊ ಈ ರೀತಿ ನೋಡ್ಬೋದು, ಇಷ್ಟೇ ಇಷ್ಟು ಥಿಕ್ನೆಸ್ ಕಾಣಿಸ್ತದೆ. ಸೊ ಈ ರೀತಿ ಒಂದೊಂದು ಫಿಂಗರ್ಗೂ ಒಂದೊಂದು ಸಲ ಮಾಡಿಕೊಂಡು ಯು ವಿ ಲೈಟಲ್ಲಿ 90 ಸೆಕೆಂಡು ಡ್ರೈ ಮಾಡಬೇಕಾಗತ್ತೆ. ಸೊ ನಾನು ಇವಾಗ ಇದನ್ನು ಡ್ರೈಗೆ ಇಡ್ತೀನಿ. ಸೊ ಆಲ್ ಒಂದೇ ಸಲ ಒಂದೇ ಫಿಂಗರ್ ಇಟ್ಕೊಂಡು ಮಾಡೋಕ್ಕಾಗಲ್ಲ, ಒಂದೊಂದು ಫಿಂಗರ್ನೇ ಮಾಡಬೇಕು. ಆ್ಯಕ್ಚುಲಿ ಇದನ್ನು 2 ಕೋಟ್ ಮಾಡಬೇಕಾಗತ್ತೆ, ನಾನು ಒಂದೇ ಕೋಟಲ್ಲಿ ಮುಗಿಸ್ತೀನಿ. ಒಂದೇ ಕೋಟ್ ಸಾಕಾಗುತ್ತೆ ನನಗೆ. ಸೊ ಕಂಪ್ಲೀಟಿಗೆ ಇದನ್ನು ಮುಗಿಸಿ ಜೆಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಸಿಗ್ತೀನಿ. ಸೊ ಇವಾಗ ಕಂಪ್ಲೀಟಾಗಿ 90 ಸೆಕೆಂಡ್ ಇಡಬೇಕಾಗುತ್ತೆ. ಸೊ 90 ಸೆಕೆಂಡ್ ಆಗಿದ ತಕ್ಷಣ ನಾವೇನು ಮಾಡಬೇಕು, ಅಗೇನ್ ಶೈನ್ನ ರಿಮೂವ್ ಮಾಡಬೇಕು. ಯಾಕೆಂದರೆ ನೇಲ್ ಪಾಲಿಶ್ ಲಾಂಗ್ ಸ್ಟೇ ಬರಲ್ಲ. ಸೊ ಹಾಗಾಗಿ ಅಗೇನ್ ಇದನ್ನು ಶೈನ್ನ ರಿಮೂವ್ ಮಾಡಬೇಕಾಗುತ್ತೆ. ಇದನ್ನು ಆ್ಯಕ್ಚುಲಿ 2 ಟೈಮ್ಸ್ ಮಾಡಬೇಕು. 1 ಟೈಮ್ ಬಂದು ತುಂಬ ಥಿನ್ ಲೈನು, ಸೆಕೆಂಡ್ ಟೈಮ್ ಸ್ವಲ್ಪ ತಿಕ್ಕಾಗಿ ಹಾಕಬೇಕಾಗತ್ತೆ, ಒಂದು ಅಂಪ್ಸ್ ಲೈನ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ. ಸೊ ನನಗೆ ಅಷ್ಟು ಬೇಡ. ಸೊ ಈಗ ಒಂದು ಸಿಂಗಲ್ ಕೋಟ್ನ ಹಾಕ್ಕೊಂಡಿದ್ದೀನಿ, ಜಸ್ಟ್ ಒಂದು ಥಿಕ್ನೆಸ್ಗೋಸ್ಕರ ಅಷ್ಟೇ ಹಾಕಿದ್ದೀನಿ. ಸೊ ನಿಮಗೆ ಬೇಕು ಅಂತ ಹೇಳೋದಾದ್ರೆ ನೀವು ಕಂಪ್ಲೀಟಾಗಿ 2 ಕೋಟ್ನ ಹಾಕ್ಕೋಬೋದು. ಸೊ 90 ಸೆಕೆಂಡ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಇವಾಗ ನಾವು ಮತ್ತೆ ಹೈಡ್ರೇಟರ್ ಆಗ್ಬೋದು, ಮತ್ತು ಪ್ರೈಮರ್ ಆಗ್ಬೋದು, ಈ ರೀತಿ ನೇಲ್ ಕೋಟ್ನ ಒಂದೊಂದು ಸಲ ಇಟ್ಟು ನಾವು ಯು ವಿ ಲೈಟಿಗೆ ಇಟ್ಟಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಚುಚ್ಚಿದಂಗೆ ಆಗುತ್ತೆ. ಅಂದರೆ ಯು ವಿ ಲೈಟಲ್ಲಿ ಇಟ್ಟಾಗ ಮಾತ್ರ ಆ ರೀತಿ ಆಗುತ್ತೆ. ಸೊ ಆವಾಗ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾವು ಈ ರೀತಿ ಯು ವಿ ಲೈಟಲ್ಲಿ ಇಟ್ಟಿರ್ತೀವಲ್ವ ಕೈನ, ಆವಾಗ ಸ್ವಲ್ಪ ಪ್ರೆಸ್ ಮಾಡಿ ನೀವು ಹೋಲ್ಡ್ ಮಾಡೋದಾದರೆ ಆ ರೀತಿ ಚುಚ್ಚುತ್ತಲ್ವ, ಕರೆಂಟ್ ಶಾಕ್ ಥರ ಸ್ವಲ್ಪ ಚುಚ್ಚಿದಂಗೆ ಆಗುತ್ತಲ್ವ, ಆ ಥರ ಎಲ್ಲ ಏನೂ ಆಗೋಲ್ಲ. ಅಂದರೆ ಕೆಲವೊಂದು ಸಲ ಜಾಸ್ತಿ ಟೈಮ್ ನಾವು ಯೂಸ್ ಮಾಡಿದಾಗ ಯು ವಿ ಲೈಟ್ನ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲರಿಗೂ ಆಗುತ್ತೆ ಅಂತಲ್ಲ, ಅದೇನು ತುಂಬ ಪ್ರಾಬ್ಲಮ್ ಅಲ್ಲ. ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಇವಾಗ 1 ರೌಂಡ್ ಕಂಪ್ಲೀಟಾಗಿ ಆಗಿದೆ ನಂದು. ಸೊ 1 ರೌಂಡ್ ಸಾಕಾಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ನಮಗೆ ಇನ್ನೂ ಸ್ಟಿಕ್ಕಿ ಅನ್ನಿಸ್ತಾ ಇರುತ್ತೆ ಇದು. ಸೊ ಇದಾಗಿದ್ರೂ ಸ್ಟಿಕ್ಕಿ ಅಂತಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನೇಲ್ ಕ್ಲೆನ್ಸರ್ನ ತೊಗೋಬೇಕಾಗತ್ತೆ. ಸೊ ಇದರಲ್ಲಿ ನೇಲ್ ಕ್ಲೆನ್ಸರ್ ಅಂತಲೇ ಸಿಗುತ್ತೆ ನಿಮಗೆ. ಸೊ ನೇಲ್ ಕ್ಲೆನ್ಸರ್ಗೆ ಸ್ವಲ್ಪ ಡ್ರಾಪ್ ಹಾಕಿ ಜಸ್ಟ್ ರಿಮೂವ್ ಇಟ್, ವೈಪ್ ಇಟ್ ಅಷ್ಟೇ. ಸೊ ಈ ರೀತಿ ಆದಾಗ ನಿಮಗೆ ಆ ಸ್ಟಿಕ್ಕಿನೆಸ್ ಹೋಗುತ್ತೆ. ಸೊ ನಿಮಗೇನು ಅನ್ಸುತ್ತೆ ಗೊತ್ತಾ, ಅದು ಸ್ಟಿಕ್ಕಿ ಆಗ್ತದಂದ್ರೆ ಅದು ಇನ್ನೂ ಡ್ರೈ ಆಗಿಲ್ಲ, ಸೊ ತುಂಬ ಇನ್ನೂ ಹಾಗೇ ಇದೆ, ಹಸಿನ ಹಾಗೇ ಇರುತ್ತೆ ಅಂತ ಅನಿಸುತ್ತೆ. ಸೊ ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನೋಡಿ, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಸೊ ನೋಡ್ಬೋದು ಶೈನಿಂಗ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಸೊ ಈ ಶೈನಿಂಗ್ ಕೂಡ ರಿಮೂವ್ ಮಾಡಬೇಕಾಗತ್ತೆ. ಈಗ ಆಲ್ಮೋಸ್ಟ್ ನಾವು
ಒಂದು 60% ಫಿನಿಶ್ ಆಗಿದೆ. ಸೊ ನೆಕ್ಸ್ಟ್, ಸೊ ನಿಮಗೆ ಯಾವ ಥರ ಕ್ರಿಯೇಟ್ ಮಾಡಬೇಕನ್ಸುತ್ತೋ ನೇಲ್ ಆರ್ಟ್ನ ನೀವು ಆ ಥರ ಬೇಕಾದ್ರೂ ಕ್ರಿಯೇಟ್ನ ಮಾಡ್ಬೋದು. ಇದೇ ರೀತಿಯೇ ಕ್ರಿಯೇಟ್ ಮಾಡಬೇಕು, ಹೀಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಥರ ರೂಲ್ಸಲ್ಲೆಲ್ಲ ಯಾವ ರೀತಿ ಬೇಕಾದರೂ ನೀವು ಹೊಸದಾಗಿ ಮಾಡೋರು ಯಾವ ರೀತಿ ಬೇಕಾದರೂ ಮಾಡ್ಬೋದು. ಸೊ ಶೈನ್ನ ಯಾಕೆ ರಿಮೂವ್ ಮಾಡ್ತೀವಿ ಇವಾಗ ಅಂತ ಹೇಳಿದ್ರೆ, ಎಲ್ಲದು ಸಪೋಸ್ ಅಂಪ್ಸು ಸ್ವಲ್ಪ ಕೆಳಗೆ ಮೇಲೆ ನೀವು ಅಪ್ಲೈ ಮಾಡೋಕ್ಕೆ ಸರಿಯಾಗಿ ಬರದೇ ಇದ್ದಾಗ ಆ ರೀತಿ ಆಗಿಬಿಡುತ್ತಲ್ಲ, ಅದನ್ನು ಈವನ್ ಟೋನಾಗಿ ಆಗುತ್ತೆ ನಾವು ಫೈಲ್ ಮಾಡೋದ್ರಿಂದ. ಹಾಗಾಗಿ ಸೊ ಈ ರೀತಿ ಬಫರ್ ಸಹಾಯದಿಂದ ಕೂಡ ಮಾಡ್ಕೊಳ್ಬೋದು, ಶೈನ್ ರಿಮೂವ್ ಮಾಡ್ಬೋದು. ಕಂಪ್ಲೀಟಾಗಿ ಶೈನ್ ರಿಮೂವ್ ಮಾಡಬೇಕಿದ್ರಲ್ಲಿ. ಸೊ ಅಗೈನ್ ನಾನು ಶೈನ್ ರಿಮೂವ್ ಮಾಡಿ ಮತ್ತೆ ಸಿಗ್ತೀನಿ.